ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರ ಸಭೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆಯನ್ನ ಕರೆಯಲಾಗಿದೆ. ಎಕ್ಸಿಟ್ ಪೋಲ್ ನಿನ್ನೆ ಹೊರಬರ್ತಾ ಇದ್ದಂತೆ ಸಹಜವಾಗಿ ಎನ್ಡಿಎ ಒಕ್ಕೂಟ ಅಥವಾ ಕಾಂಗ್ರೆಸ್ಗೆ ಒಂದು ರೀತಿ ಕಸಿವಿಸಿ ಆಗಿರುತ್ತೆ. ಸಿಕ್ಕಿರುವಂತಹ ರಿಸಲ್ಟ್ಗೆ ಮೇಲ್ನೋಟಕ್ಕೆ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ರು ಕೂಡ ರಾಜ್ಯಗಳ ನಾಯಕರು ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರನ್ನ ಒಳಗೊಂಡಂತೆ ಕೆಲ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳ ಜೊತೆಗೆ ಮೀಟಿಂಗ್ ನಡೆಸೋದಕ್ಕೆ ಅಂತ ಕರೆದಿದ್ರು. ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸ್ತಾ ಇದ್ದಾರೆ ಎಸಿಸಿ ಅಧ್ಯಕ್ಷ ಖರ್ಗೆ. 7 ಹಂತದ ಚುನಾವಣೆ ಮತದಾನದ ಬಗ್ಗೆ ಸಮಾಲೋಚನೆ. ಸಭೆಯಲ್ಲಿ ಭಾಗಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಹಾಗೆ ವಿವಿಧ ರಾಜ್ಯಗಳ ಸಿಎಂ ಸಮಿತಿ ಸದಸ್ಯರು, ಲೋಕಸಭಾ ಸದಸ್ಯರು ಹೀಗೆ ಅನೇಕರು ಇವತ್ತಿನ ಮೀಟಿಂಗ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಜಾಯ್ನ್ ಆಗಿದ್ದಾರೆ. ದೆಹಲಿಯ ಎಐಸಿಸಿ ಅಧ್ಯಕ್ಷ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಚುನಾವಣೋತ್ತರ ಸಮೀಕ್ಷೆಗಳ ವರದಿ, ಮತ್ತೊಂದು ಕಡೆ ಸಾಕಷ್ಟು ಬೆಳವಣಿಗೆಗಳು. ಅಂದ್ರೆ ಇದು ಚುನಾವಣೋತ್ತರ ಸಮೀಕ್ಷೆ ಅಲ್ಲ, ಮೋದಿ ಸಮೀಕ್ಷೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಇದೆ. ಇದೊಂದು ಕಾಲ್ಪನಿಕ ಸಮೀಕ್ಷೆ ಅಂದ್ರು ರಾಹುಲ್. ನಮಗೆ ಎಕ್ಸಿಟ್ ಪೋಲ್ ನಲ್ಲಿ ನಂಬಿಕೆ ಇಲ್ಲ ಅಂದ್ರು. नाम एग्जिट पोल नहीं है, इसका नाम मोदी मीडिया पोल है। ये मोदी जी का पोल है, फैंटेसी पोल है उनका। थैंक यू। मूसेवाला का सॉन्ग सुना आपने? 295 नाम एग्जिट पोल नहीं है, इसका नाम मोदी मीडिया पोल है। ये मोदी जी का पोल है, फैंटेसी पोल है उनका। थैंक यू। मूसेवाला का सॉन्ग सुना आपने? 295 नाम एग्जिट पोल नहीं है, इसका नाम मोदी मीडिया पोल है। ये मोदी जी का पोल है, फैंटेसी पोल है उनका। थैंक यू। मूसेवाला का सॉन्ग सुना आपने? 295 ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ವಿಕ್ರಮ್ ಕುಮಾರ್. ನೇರ ಸಂಪರ್ಕದಲ್ಲಿದ್ದಾರೆ. ವಿಕ್ರಮ್, ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಕಾನ್ಫಿಡೆನ್ಸ್ ಅನ್ನ ಗಮನಿಸ್ತಾ ಇದ್ರೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರೋದಂತೂ ಕನ್ಫರ್ಮ್ ಇಲ್ಲಿ. ಮತ್ತೊಂದು ಕಡೆ ಇವತ್ತು ಕಾನ್ಫರೆನ್ಸ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡ್ತಿದ್ದಾರೆ. ಸೊ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಪ್ರತಿಭಾ, ಕಾಂಗ್ರೆಸ್ ಮತ್ತೆ ಇಂಡಿಯಾ ಮೈತ್ರಿಕೂಟ ಈ ಚುನಾವಣೆಯಲ್ಲಿ 2 ನಿರೀಕ್ಷೆಯನ್ನ ಬಹಳ ದೊಡ್ಡದಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾಗೆ 295 ಕ್ಷೇತ್ರಗಳನ್ನ ಇಂಡಿಯಾ ಮೈತ್ರಿಕೂಟ ಗೆಲ್ಲಲಿದೆ, ಈ ಬಾರಿ ಅಧಿಕಾರಕ್ಕೆ ಹಿಡಿಯತ್ತೆ ಅಂತೇಳಿ. ಕಾಂಗ್ರೆಸ್ನವರ ಇನ್ನೊಂದು ನಿರೀಕ್ಷೆ ಅಂದ್ರೆ ಪ್ಲಾನ್ ಎ, ಪ್ಲಾನ್ ಬಿ ಈ ರೀತಿಯ ಪ್ರಕಾರ ಹೋಗೋದಾದ್ರೆ ಒಂದು ಅಧಿಕಾರಕ್ಕೆ ಹಿಡಿಯೋದು, ಇಲ್ಲ ಅಂದ್ರೆ ಅಧಿಕಾರ ಸಿಕ್ಕಿಲ್ಲ ಅಂತಂದ್ರೂ ಕೊನೆ ಪಕ್ಷ ಕಾಂಗ್ರೆಸ್ ಈ ಬಾರಿ 100ರಿಂದ 120 ಕ್ಷೇತ್ರವನ್ನ ಗೆಲ್ಲೇಬೇಕು. ಆ ಒಂದು ಕ್ಷೇತ್ರವನ್ನ ಅಂದ್ರೆ ಈ ಒಂದು ಸಂಖ್ಯೆಯನ್ನ 100ರಿಂದ 120 ಕ್ಷೇತ್ರವನ್ನ ಗೆಲ್ಲುವಂತ ಸಂಖ್ಯೆಯನ್ನ ನಾವು ರೀಚ್ ಆಗ್ತೇವೆ. ಆ ಮೂಲಕ ವಿಪಕ್ಷ ಸ್ಥಾನದಲ್ಲಿ ಕೊನೆ ಪಕ್ಷ ಕೂರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಈ ರೀತಿಯಂತ 2 ಪ್ಲಾನ್ಗಳನ್ನು ಹಾಕೊಂಡು ಈ ಬಾರಿ ಲೋಕಸಭಾ ಚುನಾವಣೆಯ ಕಾರ್ಯವನ್ನ ಮಾಡಿತ್ತು. ಸೊ ಈಗ ಎಕ್ಸಿಟ್ ಪೋಲ್ ನಿನ್ನೆ ಬಂದಿರೋ ಪ್ರಕಾರ ಎಲ್ಲದರಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟದ ಕೈ ಮೇಲುಗೈ ಸಾಧಿಸಿರ್ತಕ್ಕಂಥದ್ದು. ಹಾಗೇನೆ ಇನ್ನುಳಿದಂತೆ ಬಹುತೇಕವಾಗಿ ಎಲ್ಲಾ ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎಗೆ ಇಂಡಿಯಾ ಅಲಯನ್ಸ್ಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅಂತಂದ್ರೆ ಆವರೇಜ್ ಪೋಲ್ ಆಫ್ ಪೋಲ್ ನಲ್ಲಿ ಲೆಕ್ಕ ಹಾಕೋದಾದ್ರೆ 150. ಅಂದ್ರೆ ಕಾಂಗ್ರೆಸ್ ಅದರಲ್ಲಿ ಸುಮಾರು 70ರಿಂದ 80 ಕ್ಷೇತ್ರವನ್ನ ಮಾತ್ರ ಗೆಲ್ಲೋಕೆ ಸಾಧ್ಯ ಅಂತೇಳಿ. ವಿಪಕ್ಷ ಸ್ಥಾನ 70ರಿಂದ 80 ಕ್ಷೇತ್ರವನ್ನ ಗೆದ್ರೆ ಕಾಂಗ್ರೆಸ್ಗೆ ಲಭಿಸಲಿದೆ. ಆದ್ರೆ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿರ್ತಕ್ಕಂಥದ್ದು ಕಡಿಮೆ ಅಂದ್ರೂ 100 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಮತ್ತೆ ಇವತ್ತು ಏನ್ ಆಗಿರ್ಬೋದು, ಎಕ್ಸಿಟ್ ಪೋಲ್ ನನ್ನ ಕಂಪ್ಲೀಟ್ ಆಗಿ ನಂಬೋಕೆ ಆಗಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರೇ ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಇದು ಮೋದಿಯ ಸರ್ವೆ ಅಥವಾ ಮೋದಿಯ ಎಕ್ಸಿಟ್ ಪೋಲ್ ಆಗಿರ್ತಕ್ಕಂಥದ್ದು ಹೊರತಾಗಿ ನೈಜ ಅಲ್ಲ ಅಂತೇಳಿ. ಸೊ ಜೂನ್ 4ರಂದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗತ್ತೆ ಅಂತೇಳಿ. ನೋಡಿ, ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಈಗಲೂ ಕೂಡ ಹೇಳ್ತಾ ಇದ್ದಾರೆ ನಾವು 16, 18, 20 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತೇಳಿ. ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉತ್ತರ ಅಂದ್ರೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ನಮಗೆ ಗೊತ್ತು. ಎಕ್ಸಿಟ್ ಪೋಲ್ ರ್ಯಾಂಡಮ್ ಆಗಿ ಅದ್ ನಡೆಸುವಂತಹ ಸರ್ವೆ ಅಥವಾ ಒಂದು ಪೋಲ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ರಿಯಾಲಿಟಿ ಗೊತ್ತು ಅಂತೇಳಿ ಇವತ್ತು ಸಭೆಯಲ್ಲಿ ಬೇರೆ ಬೇರೆ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ರು. ವರ್ಚುವಲ್ ಮೀಟಿಂಗ್ ನಲ್ಲಿ ಕರ್ನಾಟಕದಿಂದ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ರು. ಅವರು ಕೂಡ ಒಂದಿಷ್ಟು ವಿವರಣೆಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡಿದೀವಿ, ಇಂಟೆಲಿಜೆನ್ಸ್ ಬ್ಯೂರೋದ ರಿಪೋರ್ಟ್ ನಮ್ಮ ಬಳಿ ಇದೆ. ಎಕ್ಸಿಟ್ ಪೋಲ್ ನಲ್ಲಿ 3ರಿಂದ 5 ಕ್ಷೇತ್ರ ಅಂತ ಏನ್ ಹೇಳಲಾಗ್ತಿದೆ, ಅದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನ ನಾವು ಗೆಲ್ತೀವಿ. ಯಾಕಂದ್ರೆ ನಮ್ಮ ಬಳಿ ಈಗಾಗಲೇ ಇರತಕ್ಕಂತ ರಿಪೋರ್ಟ್ ಪ್ರಕಾರ 10 ಕ್ಷೇತ್ರಗಳನ್ನ ಕನಿಷ್ಠ ಪಕ್ಷ ಗೆಲ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಇವತ್ತು ನೀಡಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.